ಗಲ್ಫ್ ಯುದ್ಧದ ಕಾರಣ ನಮ್ಮ ದೇಶದಿಂದ ಹೊರಗಡೆ ಅಕ್ಕಿ ಹೋಗೋದು ಬಹಳಷ್ಟು ಕಡಿಮೆ ಆಗಿದೆ. ಅಂದ್ರೆ ನಮಗೆ ಡೊಮೆಸ್ಟಿಕ್ ಮಾರ್ಕೆಟ್ ಎಕ್ಸ್ಪೋರ್ಟ್ ಎರಡು ಇದ್ದರೆ ನಮ್ಮ ಮಿಲ್ಗಳು ಚೆನ್ನಾಗಿ ನಡೀತಿತ್ತು. ಇಲ್ಲಿರ್ತಕ್ಕಂಥ ಅಕ್ಕಿ ಡಿಮ್ಯಾಂಡ್ ಕಡಿಮೆ ಆಗ್ತದ, ಆಮೇಲೆ ಭತ್ತದ ರೇಟ್ ಆಗ್ಲಿ ಅಕ್ಕಿ ರೇಟ್ ಆಗ್ಲಿ ಕಡಿಮೆ ಆಗ್ತದ. ಇದರಿಂದ ಇಲ್ಲಿರ್ತಕ್ಕಂಥ ರೈತರಿಗೆ ಕಷ್ಟನೂ ಹಾಗೂ ವ್ಯಾಪಾರಸ್ಥರಿಗೂ ಕಷ್ಟ. ಬಹಳಷ್ಟು ಜನಕ್ಕ ಈ ಮಿಲ್ಗಳು ಬಂದಾದ್ರೆ ಅನ್ಎಂಪ್ಲಾಯ್ಮೆಂಟ್ ಆಗಬಹುದು ಅನ್ನೋದು ಒಂದು ಬಾಧಕರವಾದಂತ ವಿಷಯ. ಭಾರತದಿಂದ ಈ ಬಾಸ್ಮತಿ ಅಕ್ಕಿಯನ್ನು ಗಲ್ಫ್ ಕಂಟ್ರೀಸ್ಗೆ ಜಾಸ್ತಿ ಹೋಗ್ತದ, ಯುರೋಪ್ ಕಂಟ್ರೀಸ್ಗೆ ಹೋಗ್ತದ. ಇಸ್ರೇಲ್, ಅಮೆರಿಕ, ಇರಾನ್ ನಡುವೆ ನಡೀತಿರೋ ಯುದ್ಧದ ಪರಿಣಾಮ ಈಗ ಸಾಕಷ್ಟು ದೇಶಗಳ ಮೇಲೆ ಇದರ ಪರಿಣಾಮ ಬೀರಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಕಡೆಗೆ ಅಡುಗೆ ಅನಿಲದ ಅಭಾವ ಹಾಗೂ ಇತರೆ ಸಮಸ್ಯೆ ಎದುರಾಗಿದೆ. ಅದೇ ರೀತಿಯಲ್ಲಿ ನಮ್ಮ ರೈತರಲ್ಲಿ ಕೂಡ ಇದರ ಪರಿಣಾಮ ನೇರವಾಗಿ ಉಂಟಾಗಿದ್ದು ಇಲ್ಲಿನ ಬಾಸ್ಮತಿ ಹಾಗೂ ಸೋನಾ ಮಸೂರಿ ಅಕ್ಕಿಯ ರಫ್ತಿನ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ನಮ್ಮ ರಾಯಚೂರು ನಗರದಲ್ಲಿ 95 ರೈಸ್ ಮಿಲ್ ಫ್ಯಾಕ್ಟರಿಗಳಿದ್ದಾವೆ. ಹಾಗೂ ಜಿಲ್ಲೆಯಲ್ಲಿ ನೋಡುವುದಾದ್ರೆ 190 ಫ್ಯಾಕ್ಟರಿಗಳಿದ್ದಾವೆ. ಇಲ್ಲಿನ ರೈಸ್ ಮಿಲ್ ಮಾಲೀಕರು ತಾವು ತಯಾರಿಸಿರುವ ಅಕ್ಕಿಯ ಪ್ಯಾಕೆಟ್ಗಳನ್ನು ರೈಸ್ ಮಿಲ್ಗಳಲ್ಲಿ ಸ್ಟಾಕ್ ಮಾಡಿಕೊಂಡು ಇವಾಗ ಸಮಸ್ಯೆಗೆ ಸಿಲುಕಿದ್ದಾರೆ. ಯಾವಾಗ ಯುದ್ಧ ಮುಗಿಯುತ್ತದೆ ಎಂದು ಕಾದು ನೋಡುತ್ತಿದ್ದಾರೆ. ಯಾಕಂದ್ರೆ ಇಲ್ಲಿನ ಸೋನಾ ಮಸೂರಿ ಅಕ್ಕಿಯು ಶ್ರೀಲಂಕಾ, ಅಮೆರಿಕ ಹಾಗೂ ಗಲ್ಫ್ ಕಂಟ್ರಿಗಳಿಗೆ ರಫ್ತಾಗುತ್ತದೆ. ಈಗ ಯುದ್ಧ ಉಂಟಾಗಿದ್ದರಿಂದಾಗಿ ರಫ್ತಿನ ಮೇಲೆ ನಿರ್ಬಂಧ ಹೇರಿದ್ದು ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಆರ್ಥಿಕ ಹೊಡೆತಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ರಾಯಚೂರಿನ ರೈಸ್ ಮಿಲ್ ಮಾಲೀಕರಾದ ಸಾವಿತ್ರಿ ಪುರುಷೋತ್ತಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇದರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ನನ್ನ ಹೆಸರು ಸಾವಿತ್ರಿ ಪುರುಷೋತ್ತಮ್. ನಾನು ಕರ್ನಾಟಕ ರಾಜ್ಯ ಅಕ್ಕಿ ಗಿಡ ಮಾಲೀಕರ ಸಂಘದ ಕಾರ್ಯಾಧ್ಯಕ್ಷ. ತಮ್ಮೆಲ್ಲರಿಗೂ ಗೊತ್ತಿದಂತೆ ಒಂದು ಕಾಲದಲ್ಲಿ ಭಾರತ ದೇಶವು ಇತರ ದೇಶಗಳಿಂದ ಅಕ್ಕಿಯನ್ನು ಆಮದು ಮಾಡಿಕೊಳ್ಳುತ್ತಿತ್ತು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ಪ್ರಪಂಚಕ್ಕೆ ಅಕ್ಕಿಯನ್ನು ಕಳಿಸ್ತಕ್ಕಂತ ಒಂದು ವ್ಯವಸ್ಥೆ, ಒಂದು ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ದಿ ರೈಸ್. ಆದ್ರೆ ಈ ಒಂದು ಸಿಚುವೇಶನ್ ಗಲ್ಫ್ ಯುದ್ಧದ ಕಾರಣ ನಮ್ಮ ದೇಶದಿಂದ ಹೊರಗಡೆ ಅಕ್ಕಿ ಹೋಗೋದು ಬಹಳಷ್ಟು ಕಡಿಮೆ ಆಗಿದೆ. ಅಂದ್ರೆ ನಮಗೆ ಡೊಮೆಸ್ಟಿಕ್ ಮಾರ್ಕೆಟ್ ಎಕ್ಸ್ಪೋರ್ಟ್ ಎರಡು ಇದ್ದರೆ ನಮ್ಮ ಮಿಲ್ಗಳು ಚೆನ್ನಾಗಿ ನಡೀತಿತ್ತು. ಯಾವಾಗ ಎಕ್ಸ್ಪೋರ್ಟ್ ಇಲ್ಲದಗಳಿಗೆ ಪ್ರತಿಯೊಬ್ಬರು ಡೊಮೆಸ್ಟಿಕ್ ಮಾರ್ಕೆಟ್ ಬರ್ತಾರ. ಡೊಮೆಸ್ಟಿಕ್ ಎಲ್ಲರ ಬಂದ್ಗಳಿಗೆ ಇಲ್ಲಿರ್ತಕ್ಕಂಥ ಅಕ್ಕಿ ಡಿಮ್ಯಾಂಡ್ ಕಡಿಮೆ ಆಗ್ತದ, ಆಮೇಲೆ ಭತ್ತದ ರೇಟ್ ಆಗ್ಲಿ ಅಕ್ಕಿ ರೇಟ್ ಆಗ್ಲಿ ಕಡಿಮೆ ಆಗ್ತದ. ಇದರಿಂದ ಇಲ್ಲಿರ್ತಕ್ಕಂಥ ರೈತರಿಗೆ ಕಷ್ಟನೂ ಹಾಗೂ ವ್ಯಾಪಾರಸ್ಥರಿಗೂ ಕಷ್ಟ. ಈ ಒಂದು ಯುದ್ಧವನ್ನು ಆದಷ್ಟು ಬೇಗ ಕೊನೆಗೊಂಡ್ರೆ ನಾವೆಲ್ಲರಿಗೆ ಒಂದು ಉಪಾಧಿ ಅವಕಾಶ ಹಾಗೂ ಮಿಲ್ಗಳು ಚೆನ್ನಾಗಿ ನಡೀತಾವೆ ಅಂತ ಹೇಳಲು ಇಚ್ಛೆ ಪಡ್ತಾ ಇದ್ದೆ. ನಾನು ರಾಯಚೂರಿನಲ್ಲಿ ಸುಮಾರು ಒಂದು 95 ರೈಸ್ ಮಿಲ್ ಇದಾವೆ. ಆಮೇಲೆ ಡಿಸ್ಟಿಕ್ ನಲ್ಲಿ 150 ರೈಸ್ ಮಿಲ್ಲು. ಇಡೀ ರಾಜ್ಯದಲ್ಲಿ ಸುಮಾರು 2000 ರೈಸ್ ಮಿಲ್ಗಳು ಇದಾವೆ. ಈಗ ಒಂದು ರೈಸ್ ಮಿಲ್ ನಲ್ಲಿ ಆವರೇಜ್ ಆಗಿ ಒಂದು 20ರಿಂದ 30 ರೈಸ್ ಮಿಲ್ ಜನ ವರ್ಕರ್ಸ್ ಅಂತಂದ್ರು ಕೂಡ ಬಹಳಷ್ಟು ಜನಕ್ಕ ಈ ಮಿಲ್ಗಳು ಬಂದಾದ್ರೆ ಅನ್ಎಂಪ್ಲಾಯ್ಮೆಂಟ್ ಆಗಬಹುದು ಅನ್ನೋದು ಒಂದು ಬಾಧಕರವಾದಂತ ವಿಷಯ. ಅಲ್ಲ, ಮಿಲ್ಲಿನ ಕೆಪಾಸಿಟಿ ಮೇಲೆ ಹೋಗ್ತದ. ಈಗ 20 ಜನರಲ್ಲಿ ಹಿಡ್ಕೊಂಡು 50 ಜನ 70 ಜನ ಅವರವ್ರ ಮಿಲ್ಲಿನ ಕೆಪಾಸಿಟಿ ಮೇಲೆ ಹೋಗ್ತಾರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಭಾರತದಿಂದ ಈ ಬಾಸ್ಮತಿ ಅಕ್ಕಿಯನ್ನು ಗಲ್ಫ್ ಕಂಟ್ರೀಸ್ಗೆ ಜಾಸ್ತಿ ಹೋಗ್ತದ, ಯುರೋಪ್ ಕಂಟ್ರೀಸ್ಗೆ ಹೋಗ್ತದ. ಈ ಸೋನಾ ಮಸೂರಿ ಅಕ್ಕಿ ಅದು ಅಮೆರಿಕಗೆ ಹೋಗ್ತದ, ಆಮೇಲೆ ಯುರೋಪ್ ಕಂಟ್ರೀಸ್ಗೆ ಹೋಗ್ತದ. ಇದಲ್ಲದೆ ಈ ಇತರ ದೇಶಗಳಾದ ಸಿಂಗಪೂರ್, ಶ್ರೀಲಂಕಾ, ಬಾಂಗ್ಲಾದೇಶ್ ಈ ದೇಶಗಳಿಗೆ ಸಹ ಹೋಗ್ತದ. ಇವಾಗ ಬಾಸ್ಮತಿ ಅಕ್ಕಿ ಆ ಕಡೆ ಹೋಗ್ಲಾರ್ದೆ ನಮ್ಮ ಇಂಡಿಯಾದಲ್ಲೇ ಕಡಿಮೆ ರೇಟ್ ಕೊಟ್ರಿಗಿನ ಆಟೋಮೆಟಿಕ್ ಆಗಿ ಒಳ್ಳೆ ಅಕ್ಕಿ ಕಡಿಮೆ ರೇಟ್ ಸಿಕ್ಕಾಗ ನಮ್ಮ ಅಕ್ಕಿಗೆ ಬೆಲೆ ಕಡಿಮೆ ಆಗ್ತದ. ನಮ್ಮಲ್ಲಿ ಎಕ್ಸ್ಪೋರ್ಟ್ ಅಂತಂದ್ರೆ ಇಲ್ಲಿಂದ ಸೋನಾ ಮಸೂರಿ 6 ಎರಡೂ ಎಕ್ಸ್ಪೋರ್ಟ್ ಆಗ್ತದೆ. ಪ್ರೊಡಕ್ಷನ್ ಅಂತಂದ್ರೆ ಅದೊಂದು ಮಿಲ್ಲಿನ ಕೆಪಾಸಿಟಿ ಮೇಲೆ ಹೋಗ್ತದ. ಈಗ ನಾವು ಇದರಲ್ಲಿ ಏನಂದ್ರೆ 4 ಟನ್ ಮಿಲ್ ಇರ್ತಾವ, 6 ಟನ್ ಮಿಲ್ ಇರ್ತಾವ, 8 ಟನ್ ಮಿಲ್ ಇರ್ತಾವ, ವಿವಿಧ ಕೆಪಾಸಿಟಿ ಮೇಲೆ ಇರ್ತಾವ. ಅವ್ರವ್ರ ಮಿಲ್ಲಿಗೆ ತಕ್ಕಂಗ ಒಂದು ಮಿಲ್ಲಿಗೆ 500 ಚೀಲ ಹಿಡ್ಕೊಂಡು 2000 ಚೀಲ ತನಕ ಕೆಪಾಸಿಟಿ ಇರ್ತಾವ ಮಿಲ್ಗಳು. ಅಂದ್ರೆ ಆ ಒಂದು ಇದ್ರ ಪ್ರಕಾರ ಈಗ ಜಿಲ್ಲೆಯಲ್ಲಿ ಇಷ್ಟು ಮಿಲ್ಗಳು ಇದಾವ, ರಾಜ್ಯದಲ್ಲಿ ಇಷ್ಟು ಮಿಲ್ಗಳು ಅಂದ್ರೆ ಅದರಷ್ಟು ಎಫೆಕ್ಟ್ ಆಗ್ತದೆ ಅಂತ ಹೇಳಿ.